ಎಚ್ಡಿಕೋಟೆ ಪಟ್ಟಣದ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ನಾಡಿನ ಅಧಿದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಾಲಯ ಮತ್ತು ವಿಗ್ರಹ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮವು ಜುಲೈ 1ರ ಬುಧವಾರದಿಂದ ಜುಲೈ 3ರ ಶುಕ್ರವಾರದವರೆಗೆ ವಿವಿಧ ಪೂಜಾ ಕೈಂಕರ್ಯಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ದೇವಸ್ಥಾನ ಸೇವಾ ಟ್ರಸ್ಟ್ ಗೌರವಾಧ್ಯಕ್ಷ ಎಂಸಿ ದೊಡ್ಡನಾಯಕ ತಿಳಿಸಿದರು. ದೇವಾಲಯದ ಆವರಣದಲ್ಲಿ ಮಾತನಾಡಿದ ಅವರು, ಬುಧವಾರ ಬೆಳಗ್ಗೆ 5:40ರಿಂದ 6:30ರವರೆಗೆ ಸಲ್ಲುವ ಶುಭ ಲಗ್ನದಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನದ ಸಮೀಪ ಹರಿಯುವ ತಾರಕ ನದಿಯಲ್ಲಿ ಗಂಗೆ ತಂದು ಗಣಪತಿ ಪೂಜೆ ಹೋಮದ ಮೂಲಕ ಹಸುಕರು ಸಮೇತ ಅಗ್ರತೀರ್ಥ ಸಹಿತ ಯಾಗಶಾಲಾ ಪ್ರವೇಶದ ಮೂಲಕ ಉದ್ಘಾಟನೆಗೆ ಚಾಲನೆ ನೀಡಲಾಗುವುದು. ಪುಣ್ಯಹ ದೇವನಾಂದಿ, ಪಂಚಗವ್ಯಾರಾಧನೆ, ಪ್ರೋಕ್ಷಣೆ, ಪ್ರಾಶನ, ರಕ್ಷಾ ಪೂಜೆ, ಬಂಧನ ಹಾಗೂ ವಿವಿಧ ಪೂಜೆಗಳನ್ನು ನೆರವೇರಿಸಲಾಗುವುದು. ಈ ಕಾರ್ಯಕ್ರಮಕ್ಕೆ ಗಣ್ಯರು, ಉದ್ಯಮಿಗಳು ಆಗಮಿಸಲಿದ್ದು, ಭಕ್ತಾದಿಗಳು ಹಾಗೂ ಎಲ್ಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿಕೊಂಡರು. ಜುಲೈ 2 ಮತ್ತು 3ರಂದು ಬೆಳಗಿನಿಂದ ರಾತ್ರಿಯವರೆಗೂ ಹಲವು ಪೂಜಾದಿಗಳು ಮೈಸೂರಿನ ನಿವೃತ್ತ ಶೈವಾಗಮ ಪ್ರಾಧ್ಯಾಪಕ ವಿದ್ವಾನ್ ಡಾಕ್ಟರ್ ಎಂ ಮಲ್ಲಣ್ಣ ಅವರ ಮಾರ್ಗದರ್ಶನದಲ್ಲಿ ನಡೆಯಲಿದೆ. ಹಾಗೂ ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರಾದ ನಟರಾಜ್ ಅವರೇ, ಖಜಾಂಚಿಗಳಾದಂಥ ನಾಗಣ್ಣವರೇ ಹಾಗೂ ಹಿರಿಯ ಮುಖಂಡರಾದ ನಿರ್ದೇಶಕರಾದಂಥ ಆರ್ ರಾಮಣ್ಣನವರೇ, ರಮೇಶ್ ಅವರೇ, ನಾಗೇಗೌಡರೇ, ಪ್ರಕಾಶ್ ಅವರೇ ಹಾಗೂ ನಮ್ಮ ಇಂಜಿನಿಯರ್ ಮತ್ತು ಗುತ್ತಿಗೆದಾರಂಥ ರಾಮಸ್ವಾಮಿ ಅವರೇ ಮತ್ತು ಎಲ್ಲ ಮಾಧ್ಯಮದ ಸ್ನೇಹಿತರೆ, ಈ ದಿವಸ ನಾವು ತಮ್ಮನ್ನು ಉದ್ದೇಶಿಸಿ ಈ ನಾಡಿನ ಈ ತಾಲೂಕಿನ ಅಧಿದೇವತೆಯಾದ ಚಾಮುಂಡೇಶ್ವರಮ್ಮನವರ ಉದ್ಘಾಟನೆಯನ್ನು ದೇವಸ್ಥಾನದ ವರಪ್ರದರ್ಶನ ಕಾರ್ಯಕ್ರಮವನ್ನು ದಿನಾಂಕ 1, 2 ಮತ್ತು 3ರಂದು ನಡೆಯುವಂಥ ಕಾರ್ಯಕ್ರಮದಲ್ಲಿ ಈ ಚಾಮುಂಡೇಶ್ವರಿ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಲು ಆಗಮಿಸಿರತಕ್ಕಂಥ ಸನ್ಮಾನ್ಯ ಶ್ರೀ ಶಿವರಾತ್ರೇಂದ್ರ ಸ್ವಾಮಿಗಳು ಆದಂಥ ಸ್ವಾಮಿಯವರು ಮತ್ತು ಲೋಕಾರ್ಪಣೆ ಮಾಡಲಿದ್ದಾರೆ. ಮತ್ತು ಚಾಮುಂಡೇಶ್ವರಮ್ಮನವರ ದೇವಸ್ಥಾನದ ಕಳಸೋತ್ಸವದ ಕಾರ್ಯಕ್ರಮಕ್ಕೆ ಆದಿಚುಂಚನಗಿರಿ ಮಠದ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಮತ್ತು ಎಲ್ಲ ತಾಲೂಕಿನ ಶಾಸಕರಾದಂಥ ಅಲ್ಲಿ ಚಿಕ್ಕಮದವರು ಬರ್ತಾ ಇದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಎಲ್ಲ ಟೌನಿನ ಎಲ್ಲ ಮಾಜಿ ಕೌನ್ಸಿಲರ್ಗಳು, ಮುಖ್ಯಾಧಿಕಾರಿಗಳು, ಎಲ್ಲ ಊರಿನ ಪ್ರಮುಖರು, ಎಲ್ಲ ತಾಯಂದಿರು ಬಂದು 1, 2 ಮತ್ತು 3ನೇ ದಿವಸ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ನಮ್ಮ ಮಾಧ್ಯಮದ ಮೂಲಕ ಪ್ರಾರ್ಥನೆ ಮಾಡ್ತೇನೆ. ನಂತರ ಟ್ರಸ್ಟಿನ ಅಧ್ಯಕ್ಷರಾದ ನಟರಾಜ್, ಖಜಾಂಚಿ ನಾಗಣ್ಣ, ನಿರ್ದೇಶಕರಾದ ಸ್ಟುಡಿಯೋ ಪ್ರಕಾಶ್ ಮಾತನಾಡಿದರು. ಈ ಕಾರ್ಯಕ್ರಮ ಸುಮಾರು ಒಂದು 15 ವರ್ಷದಿಂದ ನಮ್ಮ ಆಸೆ ಇತ್ತು. ಈ ದೇವಸ್ಥಾನ ಆಗಬೇಕು ಅನ್ನೋ ಆಸೆ ಇತ್ತು. ಅದನ್ನು ತಾಯಿ ಈ ವರ್ಷ ನೆರವೇರಿಸ್ತಾರೆ. ಅದಕ್ಕೆ ಮುಖ್ಯ ಕಾರಣ ದೊಡ್ಡ ನಾಯಕರು ಸೈಟ್ ಕೊಡಿಸಿದ್ರು. ನಮಗೆ ಗುರುವಿಂದನೇ ನಮ್ಗೆ ಸೈಟ್ ಆಗಿದ್ದು. ಸೈಟು ಸ್ವಲ್ಪ ನಿಂತಿದ್ದು, ಒಂದು 10 ಅಡಿ ನಿಂತು ಏನೋ. ಇವರು ಅಧ್ಯಕ್ಷತೆಯಲ್ಲಿ ಅದನ್ನ 40-60 ಮಾಡಿಕೊಟ್ರು. ಅದರಿಂದ ಅದನ್ನು ಆ ಕೆಲಸ ಯಾವಾಗ ಹೇಳಿದ್ರು ಆವತ್ತಿನ ಅಂದರೆ ನವಂಬರ್ 16ಕ್ಕೆ ಹುಲಿ ಪೂಜೆ ಮಾಡಿದೋ. ಯಾರಿಂದ ಇವ್ರು ಸೈಟ್ ಕೊಟ್ಟಲಾಗಿ ಹುಲಿ ಪೂಜೆ ಮಾಡಿದ್ರು. ಅದು ದೇವರು ಇಷ್ಟು ಮಟ್ಟಿಗೆ ನಡೆಸವ್ರೆ, ಮುಂದಕ್ಕೂ ನಡೆಸ್ಕೊಂಡು ಹೋಗ್ತಾರೆ. ಜನ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಭಕ್ತಾದಿಗಳು ಒಳ್ಳೆಯದಾಗಲಿ. ಮತ್ತು 1ನೇ ತಾರೀಕು ನಮ್ಮ ಅಶ್ವತ್ಥಕಟ್ಟೆ ಒಳ್ಳೆಯದಾಗಲಿ. ಅಶ್ವತ್ಥಕಟ್ಟೆಯಿಂದ ಕಳಸ ತರೋದು ಇಲ್ಲಿಗೆ 4 ಗಂಟೆಯಿಂದ ಇಲ್ಲಿ ಬಂದು ತಲುಪುತ್ತೆ 6 ಗಂಟೆಗೆ ಪೂಜೆ ಮತ್ತು ಹೋಮ ಎಲ್ಲ ಮಾಡ್ತಾರೆ. ಹೋಮ ಆದ ನಂತರ ಪ್ರಸಾದಗಳಿರ್ತದೆ. ಮತ್ತು 2ನೇ ತಾರೀಕು ಹೋಮ ಎಲ್ಲ ಇರ್ತದೆ. ಮಧ್ಯರಾತ್ರಿ ಒಂದು 2-3 ಗಂಟೆಗೆ ನಮ್ಮ ಸ್ಥಾಪನೆ ಮಾಡುವ ತಾಯಿ ಚಾಮುಂಡೇಶ್ವರಿ ವಿಗ್ರಹನ ಅಲ್ಲದೆ ಒಂದು 4-5 ಗಂಟೆಗೆ ಮಾಡ್ತಾರೆ ಅವರು. ಅಂದರೆ ಅದು ಒಂದು ಕಾರ್ಯಕ್ರಮ ಅಷ್ಟೇ. ಇಲ್ಲಿ ಒಂದು ಟೈಮ್ ಕೂಡ ಅಂದರೆ 5 ಗಂಟೆ ಒಳಗೆ ಆಗುತ್ತೆ ಸರ್, ಪ್ರತಿಷ್ಠಾಪನೆ ಆಗ್ತದೆ. ಅಲ್ಲಿ ನಮ್ಮ ಮಲ್ಲಣ್ಣವರು ಅಂತ ಪಂಡಿತರು, ನಮ್ಮ ಮೈಸೂರವರು, ಅವರು ನೇತೃತ್ವದಿಂದ ಅವ್ರ ತಂಡದಿಂದ ಪೂಜಾ ಕಾರ್ಯಗಳು ನೆರವೇರಿಸ್ತಾರೆ. ಆಗ ನೀವುಗಳು ಅಂದರೆ ಮಾಧ್ಯಮ ಮಿತ್ರರು ಎಲ್ಲ ಸೇರಿ ಬನ್ನಿ ತಾಯಿ ಪಾದಕ್ಕೆ ನಮಸ್ಕರಿಸಿ ಸೇವೆ ಮಾಡ್ತಾಯಿದ್ದೀವಿ. ಹಾಗೂ ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರಾದ ನಟರಾಜ್ ಅವರೇ, ಖಜಾಂಚಿಗಳಾದಂಥ ನಾಗಣ್ಣವರೇ ಹಾಗೂ ಹಿರಿಯ ಮುಖಂಡರಾದ ನಿರ್ದೇಶಕರಾದಂಥ ಆರ್ ರಾಮಣ್ಣನವರೇ, ರಮೇಶ್ ಅವರೇ, ನಾಗೇಗೌಡರೇ, ಪ್ರಕಾಶ್ ಅವರೇ ಹಾಗೂ ನಮ್ಮ
ವಿಜಯರು ಮತ್ತು ಗುತ್ತಿಗೆದಾರಂಥ ರಾಮಸ್ವಾಮಿ ಅವರೇ ಮತ್ತು ಎಲ್ಲ ಮಾಧ್ಯಮದ ಸ್ನೇಹಿತರೆ, ಈ ದಿವಸ ನಾವು ತಮ್ಮನ್ನು ಉದ್ದೇಶಿಸಿ ಈ ನಾಡಿನ ಈ ತಾಲೂಕಿನ ಅಧಿದೇವತೆಯಾದ ಚಾಮುಂಡೇಶ್ವರಮ್ಮನವರ ಉದ್ಘಾಟನೆಯನ್ನು ದೇವಸ್ಥಾನದ ಮರುಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ದಿನಾಂಕ 1, 2 ಮತ್ತು 3ರಂದು ನಡೆಯುವಂಥ ಕಾರ್ಯಕ್ರಮದಲ್ಲಿ ಈ ಚಾಮುಂಡೇಶ್ವರಿ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಲು ಆಗಮಿಸಿರತಕ್ಕಂಥ ಸನ್ಮಾನ್ಯ ಶ್ರೀ ಶಿವರಾತ್ರೇಂದ್ರ ಸ್ವಾಮಿಗಳು ಆದಂಥ ಸ್ವಾಮಿಯವರು ಮತ್ತು ಲೋಕಾರ್ಪಣೆ ಮಾಡಲಿದ್ದಾರೆ. ಮತ್ತು ಚಾಮುಂಡೇಶ್ವರಮ್ಮನವರ ದೇವಸ್ಥಾನದ ಉದ್ಯೋತ್ಸವದ ಕಾರ್ಯಕ್ರಮಕ್ಕೆ ಆದಿಚುಂಚನಗಿರಿ ಮಠದ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಮತ್ತು ಎಲ್ಲ ತಾಲೂಕಿನ ಶಾಸಕರಾದಂಥ ಅಲ್ಲಿ ಚಿಕ್ಕಮದವರು ಬರ್ತಾ ಇದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಎಲ್ಲ ಟೌನಿನ ಎಲ್ಲ ಮಾಜಿ ಕೌನ್ಸಿಲರ್ಗಳು, ಮುಖ್ಯಾಧಿಕಾರಿಗಳು, ಎಲ್ಲ ಊರಿನ ಪ್ರಮುಖರು, ಎಲ್ಲ ತಾಯಂದಿರು ಬಂದು 1, 2 ಮತ್ತು 3ನೇ ದಿವಸ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ನಮ್ಮ ಮಾಧ್ಯಮದ ಮೂಲಕ ಪ್ರಾರ್ಥನೆ ಮಾಡ್ತೇನೆ. ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನ ಸಮಿತಿಯ ಎಲ್ಲ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಪದಾಧಿಕಾರಿಗಳೇ ಹಾಗೂ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರೇ, ಇಡೀ ಕರ್ನಾಟಕದಲ್ಲಿ ನಮ್ಮ ಶ್ರೀ ಚಾಮುಂಡೇಶ್ವರಿ ಏನು ಮೈಸೂರಲ್ಲಿ ನೆಲೆಸಿದ್ದಾರೆ, ಅದಕ್ಕೆ ಗಾರ್ಡ್ ಆಫ್ ಆನರ್ನ ಇಡೀ ಚಾಮುಂಡೇಶ್ವರಿ ಕರ್ನಾಟಕದಲ್ಲಿ ಕೊಡೋದು ಅಲ್ಲಿ. ಅದು ಬಿಟ್ಟರೆ ನಮ್ಮ ವರದಾ ಸ್ವಾಮಿ ದೇವಸ್ಥಾನಕ್ಕೆ ಗಾರ್ಡ್ ಆಫ್ ಆನರ್ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಕೊಡ್ತಾರೆ. ಅವರು ಗಾರ್ಡ್ ಆಫ್ ಆನರ್ ತಗೊಂಡು ಅಲ್ಲಿ ಮೆರವಣಿಗೆ ಮುಖಾಂತರ ಬರ್ತಿದ್ದು ಇದೇ ಸ್ಥಳ. ಇಲ್ಲಿ ಬಂದು ಬನ್ನಿ ಮರ ಇತ್ತು, ಬನ್ನಿ ಮರಕ್ಕೆ ಪೂಜೆ ಮಾಡಿ ವಿಜೃಂಭಣೆಯಿಂದ ಅವತ್ತು ಕಾರ್ಯಕ್ರಮ ಮಾಡ್ತಾಯಿದ್ರು. ಆವಾಗ ಒಂದು ಚಿಕ್ಕದಾಗಿ ಚಾಮುಂಡೇಶ್ವರಿ ದೇವಸ್ಥಾನ ಸ್ಥಾಪನೆ ಆಯಿತು. ಸ್ಥಾಪನೆ ಆದಾಗ ಅದು ಅದೇ ರೀತಿ ಪೂಜೆ ಪುರಸ್ಕಾರಗಳು ನಡ್ಕೊಬರ್ತಾಯಿತ್ತು. ಬಂದು ಆದಮೇಲೆ ಇಲ್ಲಿ ಸಾವಿರಾರು ಜನ ಮಹಿಳೆಯರು ಭಕ್ತಾದಿಗಳು ಬಂದು ಈ ಏನು ರಸ್ತೆ ಇದೆ ರಸ್ತೆ ಎಲ್ಲ ಕ್ಲೋಸ್ ಆಗಿ ತುಂಬ ಹಿಂಸೆ ಆಗ್ತಾಯಿತ್ತು. ಅದನ್ನು ಮನಗಂಡಂಥ ನಮ್ಮ ಶ್ರೀ ಮಾಜಿ ಪ್ರಧಾನರು, ಹಿರಿಯರು, ವರದಾ ಸಂಘದ ಮಾಜಿ ಅಧ್ಯಕ್ಷರಾದಂಥ ಶ್ರೀ MC ದೊಡ್ಡನಾಯಕ ಸಾಹೇಬರು ಹಾಗೂ ನಮ್ಮ ಆ ದೇವಸ್ಥಾನ ನೇತೃತ್ವವನ್ನು ಅವಾಗ ಜಾಸ್ತಿ ವಹಿಸಿದ್ರು ಆರ್ ನಟರಾಜ್ ಅವರು. ಇವ್ರ ಹತ್ರ ಮಾತಾಡಿ ನಮ್ಮ ಹಿರಿಯರಂಥ ನಾಗಣ್ಣವರು ಹಾಗೂ ವೀರಪ್ಪನವರು ಹಾಗೂ ರಾಮಯ್ಯನವರು, ಈ ಥರ ಏನು ದೊಡ್ಡ ದೊಡ್ಡ ಹಿರಿಯರು ಇದ್ದಾರೆ, ಇವರು ಇವಾಗ ವಿಶ್ರಾಂತಿ ತಗೊಂಡು ಆರಾಮಾಗಿರೋ ಕಾಲದಲ್ಲಿ ಈ ಒಂದು ಅವರು ಯೋಚನೆ ಮಾಡ್ತಾರೆ. ಇಲ್ಲೊಂದು ದೇವಸ್ಥಾನನ ಏನು ನಮ್ಮ ತಾಲೂಕಿನ ಆದಿಶಕ್ತಿ ಆದಂಥ ಶ್ರೀ ಚಿಕ್ಕಮ್ಮ ದೇವಸ್ಥಾನ ಹೆಂಗೆ ಪುನರ್ ಪ್ರತಿಷ್ಠಾಪನೆ ಆಯಿತು, ಪುನರ್ ಪ್ರತಿಷ್ಠಾಪನೆ ಆಗ್ಬೇಕಾದ್ರೆ ಅವತ್ತು ಕಾರಣ ದೊಡ್ಡ ನಾಯಕರು ಮತ್ತು ಅವತ್ತಿದ್ದಂಥ ಶಾಸಕರಾದಂಥ ಚಿಕ್ಕಮಾದು ಸಾಹೇಬರು ಅವ್ರ ನೇತೃತ್ವದಲ್ಲಿ ಇವತ್ತು ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಮಾದರಿಯಾಗಿ ನಮ್ಮದು ಟೂರಿಸ್ಟ್ ಪ್ಲೇಸ್ ಆಗಿದೆ ನಮ್ಮ HD ಕೋಟೆ ಮತ್ತು ಸರಗೂರು. ಆ ಮಟ್ಟಕ್ಕೆ ತಂದಂಥವ್ರು ದೊಡ್ಡ ನಾಯಕರು ಮತ್ತು ಚಿಕ್ಕಮಾದು ಸಾಹೇಬರು. ಆ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಇವತ್ತು ನಮ್ಮ ಕೋಟೆ ತಾಲೂಕಿಗೆ ಶ್ರೀ ಚಾಮುಂಡೇಶ್ವರಿ ದೇವಿನ ಇಲ್ಲಿ ಮರುಸ್ಥಾಪನೆ ಮಾಡಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವರೆಲ್ಲರನ್ನೂ ನಮ್ಮನ್ನೆಲ್ಲ ಕರೆದು ಬನ್ನಿ ಕೂತ್ಕೊಳ್ಳಿ ಇದನ್ನು ಮಾಡಬೇಕಾಗ್ತದೆ ಅಂತ ಹೇಳಿದಾಗ ಆ ಧೈರ್ಯನ ತುಂಬಿದವರು ದೊಡ್ಡ ನಾಯಕರು ಮತ್ತು ಆರ್ ನಟರಾಜ್ ಅವರು. ಆ ಜೊತೆಲಿ ನಮ್ಮನ್ನೆಲ್ಲ ಸೇರಿಸ್ಕೊಂಡು ಕೂತ್ಕೊಂಡು ಒಂದು ಸಮಿತಿ ಮಾಡ್ಕೊಂಡು ಇವತ್ತು ಈ ಮಟ್ಟಕ್ಕೆ ಈ ದೇವಸ್ಥಾನನ ತಂದಿದ್ದಾರೆ. ಅದು ಏನು ಬರೀ 6 ರಿಂದ 7 ತಿಂಗಳಲ್ಲಿ ದೇವಸ್ಥಾನ ಕಂಪ್ಲೀಟ್ ಆಗಿದೆ. ಇದಕ್ಕೆ ಮಾನ್ಯ ಶಾಸಕರಾದಂಥ ಅನಿಲ್ ಚಿಕ್ಕಮಾದು ಸಹ ಎಲ್ಲ ರೀತಿಯಲ್ಲೂ ನಮಗೆ ಸಹಕಾರ ನೀಡಿರ್ತಾರೆ. ಈ ಒಂದು ವಿಜೃಂಭಣೆಯಿಂದ ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ಏನು ಪೂಜಾ ಕಾರ್ಯಕ್ರಮ ಮತ್ತು ಓಪನಿಂಗ್ಗೆ ಏನು ನಡೀತಾ ಇದೆ, ಇದಕ್ಕೆ ನಮ್ಮ ತಾಲೂಕಿನ ಜನ ಹೇಗೆ ಹಿಂದೆ ಬಂದು ಪ್ರೋತ್ಸಾಹಿಸಿದ್ರು ಅದನ್ನು ಹೆಚ್ಚಿನ ರೀತಿಯಲ್ಲಿ ಬಂದು ಈ ಒಂದು ದೇವಸ್ಥಾನ ಪೂಜಾ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಸಾರ್ವಜನಿಕರಲ್ಲಿ ಎಲ್ಲ ಸಮಾಜದ ಬಂಧುಗಳು ಮತ್ತು ಎಲ್ಲ ಇವಾಗಲೇ ನಾವು ಎಲ್ಲ ಏನು 34 ಸಮಾಜ ಇದೆ ಅವ್ರಿಗೆಲ್ಲ ನಾವು ಇದನ್ನು ಮನವಿ ಪತ್ರನ ಸಲ್ಲಿಸಿದ್ದೇವೆ ಮತ್ತು ಸಂಘ ಸಂಸ್ಥೆಗಳಿದ್ದಾವೆ, ಸಾರ್ವಜನಿಕರಿದೆ. ಅದನ್ನು ತಮ್ಮೆಲ್ಲರ ಮುಖಾಂತರ ದಯಮಾಡಿ ಬರಬೇಕಂತ ನಾವು ಭಕ್ತಾದಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ನ ಮುಖಂಡರಾದ ಆರ್ ರಾಮಯ್ಯ, ಎಸ್ ರಮೇಶ್, ನಾಗೇಗೌಡ, ಅಭ್ಯಂತರ ರಾಮಸ್ವಾಮಿ ಹಾಗೂ ಇತರರು ಉಪಸ್ಥಿತರಿದ್ದರು.